ಹಿಂಗೆ ಎಲ್ಲ ಬೆಳೆ ರೋಗ ಬಿದ್ದು ಅದು ಆಗಿನಷ್ಟಕ್ಕೂ ರೈತರಿಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಹಿಂಗೆಲ್ಲ ಆದರೆ ಎಲ್ಲ ರೈತರಿಗೆ ಎಲ್ಲಿ ಹೋಗಬೇಕು, ಎಲ್ಲಿ ಬರಬೇಕು, ಏನು ಎದ್ರ ಮೇಲೆ ಬದುಕಬೇಕು, ಏನಿಲ್ಲ ಅಂಬೋದು ಯಾರಿಗೆ ಗೊತ್ತಾಗೋದಿಲ್ಲ. ಸಿಕ್ಕಾಪಟ್ಟೆ ಬಿರುಗಾಳಿ, ಶೀತ. ಹೂವಿಗೆ ಶೀತದ ವಾತಾವರಣ ಆದ್ರೆ ಹೂವು ಗಟ್ಟಿ ಆಗಲ್ಲ, ಕಾಯಿ ಹಿಡಿಯಲ್ಲ. ಅದು ಭಾರಿ ತೊಂದರೆಯಾಗಿ ಎಲ್ಲರದು ನೋಡ್ರಿ ಒಣಗೆ ನಿಂತಿದ್ದಾವೆ, ಒಣಗೋಗಿದ್ದಾವೆ. ತೊಗರಿ ಬೇಳೆ ಕಡ್ಡಿ ಆದಂಗೆ ಆಗಿದ್ದಾವೆ. ಅಲ್ಲ ನಾವು ರೈತರೆಲ್ಲ ಭಾಳ ಸಂಕಷ್ಟಕ್ಕೆ ಈಡಾಗಿವಿ. ತೊಗರಿ ಇದು ರೇಟ್ ಏನದ ಇಷ್ಟೊಂದು ಡೌನ್ ಆದಮೇಲೆ ನಾವು ಹ್ಯಾಂಗೆ ಉಪಜೀವನ ಮಾಡಬೇಕು, ಏನಿಲ್ಲ. ಸರ್ಕಾರ ಏನದ ಅದ್ರ ಆ್ಯಕ್ಷನ್ ತೊಗೊಳ್ಳಲ್ದು. ಈ ದಿನ.com ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ. ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ. ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ. ಬೀದರ್ ಜಿಲ್ಲೆಯ ತೊಗರಿ ಕಟಾವು ಬಹುತೇಕ ಮುಗಿಯುತ್ತಾ ಬಂದಿದೆ. ಈ ಬಾರಿ ತೊಗರಿ ಬೆಲೆ ಕುಸಿತ ಕಂಡಿದ್ದ ಹಿನ್ನೆಲೆ ತೊಗರಿ ಬೆಳೆದಿರೋ ರೈತರನ್ನ ಸಂಕಷ್ಟಕ್ಕೆ ದೂಡಿದೆ. ಇದರಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಇನ್ನು ಪ್ರಸಕ್ತ ವರ್ಷ ಉತ್ತಮ ಮಳೆಯಾಗಿದ್ದು ಇಳುವರಿ ಕೂಡ ನಿರೀಕ್ಷೆಯಂತೆ ಬಂದಿದೆ ಅಂತ ರೈತರು ಹಿಗಿದ್ದಾರೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ತೊಗರಿ ಆವಕ ಪ್ರಮಾಣ ಹೆಚ್ಚಾಗ್ತಾ ಇದೆ. ಮುಕ್ತ ಮಾರುಕಟ್ಟೆಯಲ್ಲಿ ದರ ಇಳಿಕೆ ಕಂಡಿದ್ದು ಹಲವು ರೈತರು ಬೆಳೆದ ತೊಗರಿಯನ್ನ ಮನೆಯಲ್ಲಿ ಇಡೋ ಸಂದರ್ಭ ಬಂದಿದೆ. ಎಪಿಎಂಸಿಯಲ್ಲಿ ಕಳೆದ ಒಂದು ವಾರದಿಂದ ಪ್ರತಿದಿನ 3 ರಿಂದ 4 ಸಾವಿರ ಕ್ವಿಂಟಲ್ ತೊಗರಿ ಆವಕ ಆಗ್ತಾ ಇದೆ. ಸದ್ಯ ಪ್ರತಿ ಕ್ವಿಂಟಲ್ಗೆ 6,029 ರೂಪಾಯಿಯಿಂದ 8,333 ರೂಪಾಯಿ ದರ ಇದೆ. ಮುಂದಿನ ದಿನಗಳಲ್ಲಿ ಆವಕ ಮತ್ತಷ್ಟು ಹೆಚ್ಚಳವಾಗಲಿದೆ. ಇದರಿಂದ ಧಾರಣೆ ಇಳಿಕೆ ಆಗಬಹುದು ಅಂತ ರೈತರು ಹೇಳ್ತಾರೆ. ಎಷ್ಟು ಎಕರೆ ಹಾಕಿರಿ ತೊಗರಿ? 3 ಎಕರೆ ಹಾಕಿದ್ದು. ಎಕರೆಗೆ 2 ಮಣ ಬಿ ಹೊಂಡ ಹೊಂಟಾವ. ಮಂಜ್ ಬೀಳು, ಮಣ್ಣು ಬೀಳು, ಮಶಾನ್ ಬೀಳು ಬಿದ್ದು ಹಿಂಗೆ ಸರಿಯಾಗಿ ಹೋಗ್ಯದ. ಆದ್ರೆ ಆಗಿನ ಕಟ್ಟಿ ಭಾವಿಲ್ಲ. ಹೋದಾರ ಸೇಟಿ ಆದ್ರೆ 9,000 ಮ್ಯಾಲೆ ಐತ್ರಿ. ಈ ವರ್ಷ ಏನ್ ಬಿಲ್ಲ. ಎಷ್ಟದ ಈ ವರ್ಷ ಅದೇ 7,000 ಒಳಗೆ ಹೊರಗದ. ಎಷ್ಟಾಗ್ಯಾವ ನಿಮ್ಮಲ್ಲಿ? ನಮ್ಮಲ್ಲಿ ಐತ್ರಿ ವಿನಯ ಭಾಳ ಆದ್ರೆ ಒಂದು 3.5 ಮಣ ತೊಗರಿ ಆಗ್ಯಾವ ಆಗ್ಲಕ್ಕೆ 3 ಎಕರೆ. 3 ಎಕರೆ ಯಾವ್ದ್ರ ಸಲಕ್ಕೆ ಹೋಯ್ತು? ಅದು ಏನು ಅದು ನಡ್ಮಂತ್ರಮ್ಮ ಇದು ಬಂದದ್ರಿ. ಅದು ರೋಗ ಬಂದಪಲ್ಲಿ ಬಂದದ. ಮಳೆ ಬಿದ್ದು ಬರೀ ಮಳೆ ಬಂತು. ಮಳೆ ಬಂದ ರೋಗ ಬಂದಪಲ್ಲಿ ಬಂದದ. ಇನ್ನು ಅದು ಪೂರ ಕರ್ರ ಬಿದ್ಕೋತಾನೆ ಬಂದು. ರೊಕ್ಕ ಕಳಿಸ್ತೇವು, ಗಂಡಿ ಕಾಲ್ವಿ ಮಾಡ್ತೇವು, ಅದು ಮಾಡ್ತೇವು, ಇದು ಮಾಡ್ತೇವೆ, ಎಲ್ಲನೇ ಮಾಡ್ತೀವಿ. ಏನ್ ಬಿ ಆಗ ಬೆಳಿ ಹೋಗಿನ್ ಬರ್ಲಾಗ ರೊಕ್ಕ ಇನ್ನ ಬಂದಿಲ್ಲ. ಇನ್ಶೂರೆನ್ಸ್ ಕಟ್ಟಿನ ಇನ್ಶೂರೆನ್ಸ್ ಕಟ್ಟಿದೆವು. ಇನ್ಶೂರೆನ್ಸ್ ಬರ್ಲಾಗ ಎಷ್ಟು ಕಟ್ಟಿ? ನಾವು 2,500 ರೂಪಾಯಿ ಕಟ್ಟಿದ್ವು. ಬಂದಿಲ್ಲ. ಎಷ್ಟು? ಟೋಟಲ್ ಎಷ್ಟು ಎಕರೆ ಹೊಲ ನಿಮ್? ನಮ್ದು 5 ಎಕರೆ. ಮತ್ ಬೇರೆದೇನ್ ಹಾಕಿರಿ? ಇನ್ನು ಬೇರೆ ಏನಾದ್ರೆ ಸೋಯ್ ಇತ್ತು, ಥೋಡಿ ಹತ್ತಿ ಇತ್ತು. ಟೋಟಲ್ ಎಷ್ಟು ಮಾಲ್ ಆಗ್ಯದ ಮತ್ತೆ ಈ ವರ್ಷ? ಈಗ ಹತ್ತಿ ಒಂದು 5 ಕ್ವಿಂಟಲ್ 6 ಕ್ವಿಂಟಲ್ ಹತ್ತಿ ಆಗ್ಯದ. ಅದೇ ಹೆಂಗ್ 2 ಬ್ಯಾಗಿಗೆ ಅದು 7,000 ಸುತ್ತಾನೆ ಮಾರಿದ್ರಿ ಹತ್ತಿವಿ. ಸೋಯಾ ಎಷ್ಟಾಗ್ಯಾವ? ಸೋಯಾ ಒಂದು 10 ಕ್ವಿಂಟಲ್ ಆಗ್ಯಾವ. ಅದು ಬೇರೆ ರೇಟ್ ಇದೆ. 6,000. ನೀರಾವರಿ ಇಲ್ಲ? ಇಲ್ಲ ರೀ. 1.5 ಎಕರೆ ಹೊಲದಲ್ಲಿ 10 ಚೀಲ 15 ಚೀಲ ಆಗೋದು ತೊಗರಿ ಅನ್ನೋದು 17 ಅಡ್ಡಿ ಆಗಿದೆ ಸರ್. ಹಿಂಗೆ ಎಲ್ಲ ಬೆಳೆ ರೋಗ ಬಿದ್ದು ಅದು ಆಗಿನಷ್ಟಕ್ಕೂ ರೈತರಿಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಹೋದ ವರ್ಷ 10,000 ಕ್ವಿಂಟಲ್ಗೆ ಇದ್ರಿ, ಇವಾಗ ಅಲ್ಲಿ 6,600 ಕೊಡ್ತಾ ಇದ್ದಾರೆ. ಹಿಂಗೆಲ್ಲ ಆದರೆ ಎಲ್ಲ ರೈತರಿಗೆ ಎಲ್ಲಿ ಹೋಗಬೇಕು, ಎಲ್ಲಿ ಬರಬೇಕು, ಏನು ಎದ್ರ ಮೇಲೆ ಬದುಕಬೇಕು, ಏನಿಲ್ಲ ಅಂಬೋದು ಯಾರಿಗೆ ಗೊತ್ತಾಗೋದಿಲ್ಲ. ಬೆಳೆದಿಲ್ಲ ಏನು ಮಾನಸಿದು ಸೈಕಲ್ ಏನು ಇದ್ರದ್ದು ಪ್ರಕೃತಿ ನಿಯಮ ಏನದ ಏನಿಲ್ಲ. ನಾವು 3 ಸಲ ಮತ್ತೆ ಹೊಡೆದು ಬಿಟ್ಟಿದ್ದು. ಸರಿಯಾಗಿ ಇದು 1.5 ಎಕರೆ. ಇದ್ರಲ್ಲ ಇಳುವರಿ ಬಂದಿಲ್ಲ ಅಂದ್ರೂ 10 ಚಿಲ್ಲರ ಆಗ್ಬೇಕಿತ್ತು. ಅಂದ್ರೆ 4 ಬೇಕು. 3 ಸಲ ಮದ್ದು ಹೊಡೆದಿವಿ. 12,000 ರೂಪಾಯಿ ಮದ್ದಿಗೆ ಹೋಗಿಲ್ಲ, 4,000 ರೂಪಾಯಿ ಹೋಗಿಲ್ಲ. ಹೆಂಗೆ ಮಾಡ್ಬೇಕು ಹೇಳಿ ಸರ್? ಅದೇ ನಮ್ಮಲ್ಲಿ ಒಂದು 6 ಎಕರೆ ತೊಗರಿ ಐತ್ರಿ. 6 ಎಕರೆ ತೊಗರಿ ಇದ್ರೆ ಪೂರಾ ಹೂವು ದುನಿಯದ ಬಂದು ಎಲ್ಲ ಒಂದು ಮುಂದೆ ಮಳೆ ಬಿತ್ತು. ಮಳೆ ಬಿದ್ದು ಎಲ್ಲ ಹೊಂಟೋಯ್ತು. 6 ಎಕರೆ ತೊಗರಿ ಮತ್ತೂ ಏನಾರ ಇಲ್ಲಂದ್ರೆ 30-35,000 ಅದಕ್ಕೆ ಖರ್ಚು ಬಂತು ಅನ್ಕೋರಿ. ಎಲ್ಲ ಇಲ್ಲಿ ತನಕ ಬಂತು. ಹೊಲ ಹೊಡ್ಯೋದು ಮಟ್ಟದೇನು ಒಂದು ಇರ್ತದಲ್ಲ ತಿರಿ, ಏನು ಒಂದು ಇರ್ತದ ಮದ್ದು ಮರಿ ಎಲ್ಲ. ಅದಕ್ಕೆ ಮತ್ತೇನದ 6 ಎಕರೆದಾಗ ನೋಡ್ರಿ 3 ಚೀಲ ಆಗ್ಯಾವ ನೋಡ್ರಿ. ಮೈಸೂರು ಮಾಡಿಸಿದ್ವಿ. ಅದು 6,600 ಮಾರ್ಯಾವ್ರಿ. ಹಾಯ್ಕೊಂಡಿದ್ದೀವಿ. ಹಾಯ್ಕೊಂಡೆಲ್ಲ ಈಗ ಮತ್ತೆ ಖರ್ಚು ಮಾಡಿ ಬಂದಿಲ್ಲ. ಖರ್ಚಲ್ಲಿಂದ ಬರ್ದ್ರಿ. ಅದಕ್ಕೆ ಬಂದದ ಅಂತ ಖರ್ಚು ಬಂದ್ರಿ ಅಂದ್ರೆ ಅದಕ್ಕೆ 40,000 ಗಣತಿ ಖರ್ಚು ಬಂದದ. ತೊಗರಿ ಮದ್ದು ಮರಿ ಎಲ್ಲ ಹೊಡೋದು ಅದು ಇದು. ಬೆಳೆದಿಂದು 3 ಚೀಲ 3 ಚೀಲ ಬಂದ 6,600 ಮಾರ್ಯಾವ ಅನ್ಕೋರಿ. ಹಾಕಿದೆವು.
ಈಗ ಮುಂದೆ ಹೆಜ್ಜೆ ಇಕ್ಲಕ್ಕೆ ಸುಧಾರಿಸಲು ಹೊಂಟದ ಯಾವ್ದು ಹೊಲ ಯಾಕೆ ಹೋಯ್ತು ತೊಗರಿ ಅದ್ರ ಸಲ ಅದು ಮ್ಯಾಲಿನ ಏನೋ ನಮ್ಗೆ ಗೊತ್ತಿಲ್ಲ ಮಳೆ ಮಾಡ ಮಂಜು ಮಳಿ ಅದು ಏನು ಎಫೆಕ್ಟ್ ಏನೋ ಮಳಿ ಆಯ್ತು ಅದು ಮಳಿ ಬಿದ್ದು ಮಂಜು ಬಿದ್ದು ಅದಕ್ಕೆ ಹೋಯ್ತು ಏನೋ ಅದಕ್ಕೆ ಹೋಯ್ತು. ಹೋದ ವರ್ಷ ಹೆಂಗಿತ್ತು ರೇಟ್? ಆದರ್ಶ ಅದಕ್ಕೆ ನಮ್ಮ ಎಲ್ಲ 9,000 ಹಂಗೆ ಮಾರ್ಯಾವ ಸರ್. 9,000 9,500 10,000 ತನಕ ಮಾರ್ಯಾವ ಸರ್ ಆದರ್ಶ. ಈ ವರ್ಷ ಭಾವನೂ ಇಲ್ಲ ಬೆಳೆದಿದ್ವಿ ಶಿಸ್ತು ಆಗಿತ್ತು 10,000 ತನಕ 9,000. ಈ ವರ್ಷ ಕಮ್ಮಿ ಆಗ್ಯದ. ಇದು ಏನೋ ಅವ್ರಿಗೆ ನಮ್ಗೇನು ಹಾಕೋದು ಸರ್. ಬೆಳೆ ಹಾನಿ ಏನಾರ ಕೊಟ್ರ? ಬೆಳೆ ಹಾನಿ ಅದು ನಮ್ಗಾರ ಅನುಕೂಲ ಇಲ್ಲ ಸರ್. ಬಂದಿಲ್ಲ. ಬಂದಿಲ್ಲ. ಮೊನ್ನೆ ಬೆಂಗಳೂರಲ್ಲಿ CM ಅವ್ರ ಜೊತೆ ಮಾತಾಡಿದಾಗ ಅವರು ಖರೀದಿ ಕೇಂದ್ರ ಓಪನ್ ಮಾಡ್ತೀವಿ, ಬೆಂಬಲ ಬೆಲೆ ಕೊಡ್ತೀವಿ ಅಂತ ಹೇಳಿದರು. 12,000 ಕೊಡ್ರಿ ಅಂದ್ರೆ ಇಲ್ಲ ನಿಗದಿ ಮಾಡಿ ಕೊಡ್ತೀವಿ, ಅದಕ್ಕೆ ಒಂದು 10,000 ಕೊಡ್ಬೋದು ಅಂತ ಹೇಳಿದರು. ಆದರೆ ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ಅಧಿಕಾರಿಗಳು ಅದು ಗಮನನೇ ಸೆಳೆಯಲ್ಲ. ಖರೀದಿ ಕೇಂದ್ರನೇ ಓಪನ್ ಮಾಡಿಲ್ಲ. ಎಲ್ಲ ರೈತರು ಪಾಪ ಕಷ್ಟಪಟ್ಟು ಬೆಳೆದು ಮನೇಲಿ ಇಟ್ಕೊಂಡ್ರೆ ಸಾಲ ಬಾಧೆಯಿಂದ ಎಲ್ಲರೂ ಹೊರಗೋಗಿ ಮಾರ್ಕೆಟಿಗೆ ಮಾರ್ತಾ ಇದ್ದಾರೆ. ಖರೀದಿ ಕೇಂದ್ರಗಳಿಲ್ಲ, ಕೊಡ್ಬೇಕು ಯಾರಿಗೆ? ಅದೇ ಒಂದು ಸಮಸ್ಯೆ ಆಗಿದೆ. ಇದು ಅಧಿಕಾರಿಗಳ ದುರ್ಲಕ್ಷ್ಯ, ಜಿಲ್ಲಾಡಳಿತದ ದುರ್ಲಕ್ಷ್ಯ. ಇದು ಹೆಂಗೆ ಮಾಡ್ಲತ್ತ ರೇಟ್ ಹೆಂಗದ ತೊಗರಿ? ಈಗ ತೊಗರಿ ರೇಟಿಗೆ 6,600 ನಡೆದಿದೆ ಮಾರ್ಕೆಟ್ನಲ್ಲಿ, APMCಯಲ್ಲಿ. ಆದರೆ ಈಗ ಅದನ್ನು ಈಗ ಅವರಿಗೆ ಸಾಲಲ್ಲ. ಈಗ ಇವರು ಬೆಳೆ ಬೆಳೆದಿರೋದಂದರೆ ಇವ್ರು ಹಾಕಿರೋ ರೇಟಿಗೆ ಬಿತ್ತನೆ ಮಾಡಿ ಏನು ರೈತರು ಬೆಳೆದಿದ್ದಾರಲ್ಲ, 40,000 ಹಾಕಿದರೆ 20,000 ಅವ್ರ ಕೈಗೆ ಬರ್ತಾಯಿಲ್ಲ, ಅರ್ಧಕ್ಕರ್ಧನೂ ಬರ್ತಾಯಿಲ್ಲ. ಯಾಕೆ, ಏನು ಸಮಸ್ಯೆ? ಕಾರಣ ಈಗ ಇದಕ್ಕೆ ಮಧ್ಯದಲ್ಲಿ ಹೂ ಬಂದಾಗ ಸೈಕ್ಲೋನ್ ಎಫೆಕ್ಟ್ ಆತ್ರಿ. ಸಿಕ್ಕಾಪಟ್ಟೆ ಬಿರುಗಾಳಿ, ಶೀತ. ಹೂವಿಗೆ ಶೀತದ ವಾತಾವರಣ ಆದ್ರೆ ಹೂವು ಗಟ್ಟಿಯಾಗಲ್ಲ, ಕಾಯಿ ಹಿಡಿಯಲ್ಲ. ಅದು ಭಾರಿ ತೊಂದರೆಯಾಗಿ ಎಲ್ಲರದು ನೋಡ್ರಿ ಒಣಗೇ ನಿಂತಿದ್ದಾವೆ, ಒಣಗೋಗಿದ್ದಾವೆ. ತೊಗರಿ ಬೆಳೆ ಕಡ್ಡಿ ಆದಂಗೆ ಆಗಿದ್ದಾವೆ. ಹಾಗಾಗಿ ಬೆಳೆ ಫಸಲು ಸರಿಯಾಗಿ ಬಂದಿಲ್ಲ. ಜಾಸ್ತಿ ಬೆಳಿತಾರೆ ಬೀದರ್ದಾಗ? ಹಾಂ, ಹೆಚ್ಚಿಗೆ ಬೆಳಿತಾರೆ. ಇಲ್ಲೇ ಬೆಳಿತಾರೆ ರೀ, ಬೀದರ್ ಇಲ್ಲೇ ಬೆಳಿತಾರೆ. ಆದರೂ ಅಲ್ಲಿ ವಾತಾವರಣದಿಂದ ಇದಾಗಿ ತುಂಬ ತೊಂದರೆಗೀಡಾಗಿದ್ದಾರೆ. ಈ ಬೆಳೆ ವಿಮೆ ಪರಿಹಾರ, ಅದ್ರದ್ದು ಬೆಳೆ ಪರಿಹಾರನೂ ಕೇಳಿದ್ವಿ, ಅದರ ಮಾಡ್ತೀವಿ ಅನ್ನೋದ್ರಾಗ ಆದರೆ ಇನ್ನೂ ಯಾರಿಗೆ ಕಳಿಸಿಲ್ಲ. ಸರ್, ನಮ್ಮದು 6 ಎಕರೆದಾಗ 1 ಕ್ವಿಂಟಲ್ ತೊಗರಿ ಆಗ್ಯಾವ್ರಿ. ಆಯಿತು, 18 ಕ್ವಿಂಟಲ್ ಸೋಯಾ ಆಗ್ಯಾವ್ರಿ. ಅದ್ರಾಗ 1,20,000 ಖರ್ಚ ಬಂದು. ಹಿಂಗಾದ್ರೆ ಮಳೆ ಬಿದ್ದು ರೈತರದ ಹೆಂಗೆ ಮಾಡ್ಬೇಕು ಸರ್? ಯಾಕೆ ಅಷ್ಟೇ ಏನಾಗ್ಯದ ತೊಗರಿ? ಐನ್ ಹೂವು ಚಟ್ಟಿದಾಗ ಬಕ್ಕಲ್ ಚಂದ ಬಂದೈತ್ರಿ. ಮದ್ದು ಹೊಡೆದೆವು, ಎಲ್ಲ ಮಾಡಿದೆವು. ಮಂಜು ಬೀಳೋಣ ಪೂರಾ ಸೊಡ್ಡೆ ಆಗೋದು. ಮಳೆ ಬಂದ್ರಿ 6 ಎಕರೆದಾಗ ಖಾಲಿ ಒಂದೇ ಕ್ವಿಂಟಲ್. ಮತ್ತೆ ಹೆಂಗೆ ಮಾಡ್ಬೇಕು ಈಗ ನೀವು ರೈತರು? ಹೆಂಗೆ ಮಾಡ್ಬೇಕು ಸರ್? ಅದೇ ಏನು ತಿಳಿಯೋದು ಉಂಟು. ಹೆಂಗೆ ಕ್ವಿಂಟಲ್ ಅದ ಈಗ ತೊಗರಿ? 7,000. ಹೋದ ವರ್ಷ ಹೆಚ್ಚಿತ್ತ? 11,000 ಏನಾದ ಭಾಳ ಕಡಿಮೆ ಅದ. ಓಷ್ಟು ಕಮ್ಮಿ ಆದ್ರೆ ಓಷ್ಟು ಬೆಳೆದಲ್ಲಿ ಭೀ ಮತ್ತೆ ಕಮ್ಮಿ ರೇಟ್ ಇಲ್ಲ. ಮತ್ತು ಏನಾರ ಬೆಳೆ ಪರಿಹಾರ ಸಲಕ್ಕೆ ಏನಾರ ಏನಾಗಿಲ್ಲ ಸರ್? ಬೆಳೆ ಬೇರೆ 18 ಕ್ವಿಂಟಲ್ ಓಟು ಸೋಯಾ ಆಗ್ಯಾವ. ಅದಕ್ಕೆ ಬಿಟ್ಟು ಏನೂ ಇಲ್ಲ. ಹಿಂಗೆ ಪೂರ್ತಿ ತೊಗರಿ ಎಲ್ಲ ಹೋಗ್ಯದ ಅಂತ ಅಧಿಕಾರಿಗಳಿಗೆ ಯಾರಿಗೆ ಹೇಳಿರಿ? ಸರ್ವೆ ಮಾಡಲಿಲ್ಲ? ತೊಗರಿ ರೇಟ್ ಯಾಕೆ ಕಡಿಮೆ ಆಗಿದೆ ಈ ವರ್ಷ? ಅದು ಏನು ಸಂಬಂಧ ಬರಲ್ಲ ಸರ್. ಮಾಲ್ ಭೀ ಕಮ್ಮಿ ಆಯಿತು. ಎಷ್ಟಿದ್ರು ಕರೆಕ್ಟ್ ಸುಮ್ಮನೆ ಅಂದಾಜು ಕನಿಷ್ಠ ಎಷ್ಟು ಇರ್ಬೇಕು ತೊಗರಿ? 10,000. ಅಲ್ಲ, ನಾವು ರೈತರೆಲ್ಲ ಭಾಳ ಸಂಕಷ್ಟಕ್ಕೆ ಈಡಾಗಿವಿ. ತೊಗರಿ ಇದು ರೇಟ್ ಏನದ ಇಷ್ಟೊಂದು ಡೌನ್ ಆದಮೇಲೆ ನಾವು ಹ್ಯಾಂಗೆ ಉಪಜೀವನ ಮಾಡಬೇಕು? ಏನಿಲ್ಲ, ಸರ್ಕಾರ ಏನದ ಅದ್ರ ಆ್ಯಕ್ಷನ್ ತೊಗೊಳಲ್ದು. ಎಷ್ಟದ ರೇಟ್? ನೋಡ್ರಿ, ಏನು 7,000 ಚಿಲ್ಲದಂದರೆ ಹೆಂಗೆ ಸರ್? 10,000 11,000 ಆದರೆ ಏನಾದರೂ ರೈತಗೆ ಏನದ ಇದು ಆಗ್ತದೆ ಉಪಯುಕ್ತ. ಹೋದ ವರ್ಷ ಎಷ್ಟಿತ್ತು? ಹೋದ ವರ್ಷ 12 ತನಕ ಮಾರ್ಯದ. ಈಗ ಕನಿಷ್ಠ ಅಂದರೆ 7,000 ಚಿಲ್ಲರ ಅಂದ್ರೆ ಭಾಳ ಕನಿಷ್ಠ ಆಯಿತು. ಕನಿಷ್ಠ 9-10 ಮಾರ್ಬೇಕಲ್ಲ ಸರ್? ಬೆಳೆದಿಲ್ಲ ಈ ವರ್ಷ ಕರೆಕ್ಟ್? ಬೆಳೆದಿಲ್ಲ ಕರೆಕ್ಟಾಗಿ. ಯಾಕೆ? ಮಂಜು ಮಳೆ ಹೆಚ್ಚಾಗಿ ಇದೇನದ ಇಳುವರಿ ಕಡಿಮೆ ಬಂದಿದೆ. ಎಕರೆಗೆ ಎಷ್ಟು ಬಂದದ ಅಂದ? ಎಕರೆಗೆ ಏನು ಸರ್ 2, 1.5 ಹಿಂಗೆ ಬಂದೈತೆ. ಬೆಳೆ ಹಾನಿ ಏನು ಕೊಟ್ಟು ಸರ್ಕಾರ? ಬೆಳೆ ಹಾನಿ ಏನು ಕೊಟ್ಟದ? ಏನು ಕೊಟ್ಟಿಲ್ಲ ಬೆಳೆ ಹಾನಿ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.